ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡಿದ್ರೆ ಉಮೇಶ್ ಬendekatte ಯೂಟ್ಯೂಬ್ ಚಾನಲ್. ಗಾಯ್ಸ್, ಈಗ ನಾವು ಏನೇ ಒಂದು ಗೊತ್ತಾಗಲಿಲ್ಲ, ಯಾವುದೋ ಒಂದು ಟಾಪಿಕ್ ಗೊತ್ತಾಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಗೂಗಲಲ್ಲಿ ಹೋಗಿ ಗೂಗಲ್ ಮಾಡ್ತೀವಿ, ಗೂಗಲಲ್ಲಿ ಸರ್ಚ್ ಮಾಡ್ತೀವಿ. ಸೊ ಏನೇ ಒಂದು ಟಾಪಿಕ್ ಗೊತ್ತಾಗಲಿಲ್ಲ, ಏನೋ ಒಂದು ಕಂಟೆಂಟ್ ಗೊತ್ತಾಗಲ್ಲ, ಏನೋ ಒಂದು ಸೆಟ್ಟಿಂಗ್ ಗೊತ್ತಾಗಲಿಲ್ಲ, ಏನೋ ಒಂದು ಬಿರಿಯಾನಿ ಮಾಡೋದು ಗೊತ್ತಾಗಲಿಲ್ಲ ಅಂತ ಸಿಂಪಲ್ಲಾಗಿ ಗೂಗಲ್ ಹೋಗಿ ಸರ್ಚ್ ಮಾಡ್ತೀವಿ. ಸೊ ಅಲ್ಲಿ ನಿಮಗೆ ಹೆಂಗೆ ಯಾವ ರೀತಿ ಮಾಡೋದು ಅಂತ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಸೊ ಆ ಒಂದು ಗೂಗಲ್ಗೆ ಟಕ್ಕರ್ ಕೊಡೋಂಗೆ ಒಂದು ವೆಬ್ಸೈಟ್ UI ಡೆವಲಪ್ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಕೇಳಿರ್ತೀರ chatgpt ಅಂತ. ಸೊ ಆ chatgpt ಒಂದು ಗೂಗಲ್ಗೆ ಟಕ್ಕರ್ ಕೊಡೋಂಗೆ ಅಂತಂದರೆ ಗೂಗಲ್ಲೇ ಸ್ವಲ್ಪ ಭಯ ಬಿದ್ದಿದೆ. ಆ ರೀತಿ ಒಂದು chatgpt ಒಂದು ಫೀಚರ್ ಆ ರೀತಿ ಕೆಲಸ ಮಾಡ್ತದೆ. ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಗೊತ್ತಿಲ್ಲ ಅಂತಾರಲ್ಲಿ ನೀವು ಟೆಕ್ಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಎಲ್ಲ ಪಿನ್ ಟು ಪಿನ್. ಈ ಎಕ್ಸಾಂಪಲ್ ಅದೊಂದು ಬಿರಿಯಾನಿ ಮಾಡೋಕಪ್ಪ, ಬಿರಿಯಾನಿ ಮಾಡೋಕ್ಕೆ ಯಾವ ರೀತಿ ಹೌ ಟು ಮೇಕ್ ಬಿರಿಯಾನಿ ಅಂತ ಹೊಡೆದ್ರೆ ಸೊ ಅದು ಏನೇನು ಬೇಕು ಎಲ್ಲ ಒಂದು ಪಿನ್ ಟು ಪಿನ್, ಒಂದು ನೀರು ಹಾಕೋದಾಯಿತು, ಒಂದು ಅಕ್ಕಿ ಹಾಕೋದಾಯಿತು, ಒಂದು ಚಿಕನ್ ಮಟನ್ನು ಯಾವ ರೀತಿ ಹಾಕೋದು ಕಂಪ್ಲೀಟ್ ಎಲ್ಲ ಥರದ್ದು ಒಂದು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡುತ್ತೆ. ಗೂಗಲ್ ಅಂತಂದರೆ ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಸುಮಾರು ವೆಬ್ಸೈಟ್ಸ್ ಸಜೆಸ್ಟ್ ಮಾಡುತ್ತೆ. ಎಕ್ಸಾಂಪಲ್ ಬಿರಿಯಾನಿ ಹೌ ಟು ಮೇಕ್ ಬಿರಿಯಾನಿ ಅಂತ ಹೊಡೆದ್ರೆ ಗೂಗಲಲ್ಲಿ ಹೊಡೆದ್ರೆ ನಿಮ್ಗೆ ಕೆಲವೊಂದಿಷ್ಟು ವೀಡಿಯೋ ಸಜೆಸ್ಟ್ ಮಾಡುತ್ತೆ, ಕೆಲವೊಂದಿಷ್ಟು ವೆಬ್ಸೈಟ್ ಸಜೆಸ್ಟ್ ಮಾಡುತ್ತೆ, ಕೆಲವೊಂದಿಷ್ಟು ಆರ್ಟಿಕಲ್ ಸರ್ಚ್ ಮಾಡುತ್ತೆ. ಅದೇ ಥರನೇ ಈಗ chatgpt ಯಾವ ರೀತಿ ಇದೆಯಪ್ಪ ಅಂತಂದರೆ, ನೀವು chatgptಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಕ್ರೀನ್ ಹಾಕೊಂಡು ಲಾಸ್ಟಿಗೆ ನಿಮಗೆಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿಯನ್ನು ಓಪನ್ ಮಾಡೋದು, ಯಾವ ವೆಬ್ಸೈಟ್ ಇದು ಏನಂತಲ್ಲ ಲಾಸ್ಟಿಗೆ ಹೇಳ್ತೀನಿ. ಸೊ ಆ ರೀತಿ ವೆಬ್ಸೈಟು UI ಅಂತಾರೆ ಅದಕ್ಕೆ. ಅದು ಡೆವಲಪ್ ಆಗಿದೆ, ವೆಬ್ಸೈಟು ಡೆವಲಪ್ ಆಗಿದೆ chatgpt ಅಂತ. ಸೊ ಅದರಲ್ಲಿ ನಿಮಗೆ ಪಿನ್ ಟು ಪಿನ್ ಎಲ್ಲಾದರೂ ನಿಮಗೆ ಈ ಹೇಳಿದ ಬಿರಿಯಾನಿ ಪಿನ್ ಟು ಪಿನ್ ನಿಮಗೆ ಡೀಟೇಲ್ಸು ಬರುತ್ತೆ. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಈ ಒಂದು ತಿಳಿಸ್ಕೊಡ್ತೀನಿ. ಸೊ ಸ್ಕ್ರೀನ್ ಕಣ್ಣಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಸಬ್ಸ್ಕ್ರೈಬ್ ಆದವು ಅಂತ ದೊಡ್ಡ ಸಬ್ಸ್ಕ್ರೈಬ್ನಾಗಿ ಹಾಗೆ ವಿಡಿಯೋ ಇಷ್ಟ ತಪ್ಪು ಲೈಕ್ ಆಯಿತಾ, ಲೈಕ್ ಮಾಡಲ್ಲ ನೀವು ಹಂಗೆ ಬಿಟ್ಟೋಗ್ಬಿಡ್ತೀರಿ. ಸೊ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ತಿಳಿದು ಶುರು ಮಾಡೋಣ. ಓಕೆ ಗೈಸ್, ಈಗ ಸಿಂಪಲ್ಲಾಗಿ ನಿಮ್ಮ ಒಂದು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈಗ ಗೂಗಲಲ್ಲಿ ಹೋಗ್ಕೊಂಡು ನೋಡಿ chatgpt ಗೂಗಲಲ್ಲಿ ಸಿಗೋದು. ಗೂಗಲ್ ಎಷ್ಟು ದೊಡ್ಡದು, chatgpt ಎಷ್ಟು ದೊಡ್ಡದು ಅಂತಂದರೆ ವೈಡ್ ಆ ರೀತಿ ಇದೆ. ಸೊ ಬಟ್ ಒಂದು ಫೀಚರ್ ಆ ರೀತಿ ಕೊಡ್ತಾಯಿದ್ದಾರೆ chatgpt, ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ. ಸೊ ಈಗ chatgpt ಅಂತ ಸರ್ಚ್ ಮಾಡ್ಕೊಳ್ತೀನಿ, chatgpt ಸರ್ಚ್ ಮಾಡ್ಕೊಳ್ತೀನಿ. ಸರ್ಚ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಯಾವುದನ್ನು ಓಪನ್ ಮಾಡ್ಕೋಬೇಕಪ್ಪ ಅಂತಂದರೆ ಓಪನ್ AI ಅಂತ ಇದೆ ನೋಡಿ, ಓಪನ್ AI ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಎಲ್ಲ ಒಂದು ನೀಟಾಗಿ ಸರ್ವಿಸ್ ಸಿಗುತ್ತೆ chatgpt ಇದು. ಈಗ ಅದನ್ನ ಕ್ಲಿಕ್ ಕೊಡ್ಕೊಳ್ತೀನಿ. ಸೊ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಓಪನ್ AI chatgpt ಅಂತ ಇರುತ್ತೆ. ಇಲ್ಲಿ ನೀವು ಎಲ್ಲಪ್ಪ ಸರ್ಚ್ ಮಾಡೋದು, ನೀವು ಯಾವ ರೀತಿ ಟೈಪ್ ಮಾಡೋದು ಅಂತಂದರೆ ಕ್ವಶನ್ ಕೇಳೋದು ಅಂತಂದರೆ ಇಲ್ಲಿ ಟ್ರೈ chatgpt ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಕೊಟ್ಕೊಂಡಾಗ ಕೆಲವೊಮ್ಮೆ ನಿಮಗೆ ಜಿಮೇಲ್ ಕೇಳ್ಬೋದು. ಅಂದರೆ ಫಸ್ಟ್ ಟೈಮ್ ನೀವೇನಾದರೂ ಬಂದಿದ್ದರೆ ಜಿಮೇಲಿಂದ ಲಾಗಿನ್ ಆಗಿ ಅಂತ ಕೇಳ್ಬೋದು. ಸೊ ಲಾಗಿನ್ ಆಗಿ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಅದಕ್ಕೋಸ್ಕರ ನಮಗೆ ಲೋಡ್ ಆಗಿ ಓಪನ್ ಆಗುತ್ತೆ ನೋಡಿ. ಈಗ ಏನಿಲ್ಲ, ಜಿಮೇಲ್ ಹಾಕ್ಬಿಟ್ಟು ಲಾಗಿನ್ ಆಗ್ಬಿಡಿ. ಲಾಗಿನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳೋದಪ್ಪ ಅಂತಂದು ಕೆಳಗಡೆ ನೋಡಿ, ಕೆಳಗಡೆ ಒಂದು ಮೆಸೇಜ್ ಮಾಡೋದಿದೆ ನೋಡಿ, ಮೆಸೇಜ್ ಮಾಡೋ ಥರ ಒಂದು ಟೈಪ್ ಬಾರ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ವಶನ್ಸ್ನ ಹಾಕಬೇಕಾಗತ್ತೆ. ಎಕ್ಸಾಂಪಲ್ ಈಗ ಹೌ ಟು ಮೇಕ್ ಬಿರಿಯಾನಿ ನನ್ನ ಫೇವ್ರೇಟ್ ಅದನ್ನೇ ಹಾಕ್ತೀನಿ. ಹೌ ಟು ಮೇಕ್ ಬಿರಿಯಾನಿ ಕ್ಲಿಕ್ ಕೊಟ್ಕೊಂಡೆ, ಅದು ಸೆಂಡ್ ಮಾಡಿದ್ರೆ ಸಾಕು, ಅದು ಆನ್ಸರ್ ಕೊಡುತ್ತೆ ನಿಮಗೆ. ಹೌ ಟು ಮೇಕ್ ಬಿರಿಯಾನಿ ಹೊಡೆದೆ. ಸೊ ಈಗ ನೋಡೋಣ ಏನು ಕೊಡುತ್ತೆ ಅಂತ ನೋಡೋಣ. ಮೊದಲು ಇಂಟ್ರೆಸ್ಟಿಂಗ್ ಇದೆ, ಲೋಡ್ ಆಗ್ತಾಯಿದೆ. ಓಕೆ, ಸೊ ಫೈನಲಿ ಬಂತು. ಬಿರಿಯಾನಿ ಈಸ್ ಅ ಪಾಪ್ಯುಲರ್ ಇಂಡಿಯನ್ ಡಿಶ್ ದಟ್ ಟೈಪಿಕಲ್ ಕನ್ಸಿಸ್ಟ್ ರೈಸ್, ಸ್ಪೈಸಿ ಆ್ಯಂಡ್ ಮೀಟ್, ಚಿಕನ್, ಬೀಫ್ ಏನೇನೋ ಬಂತು. ಬಟ್ ನೋಡ್ತಾ ಇರ್ಬೋದು ಇಂಟ್ರಿಗೇಷನ್ನು 2 cups ಬಾಸ್ಮತಿ ರೈಸು, 2 legs ಚಿಕನ್ನು, 1 onion ಕಾಪರ್ಡು. ಏನು ಎಷ್ಟು ಮೆಟೀರಿಯಲ್ಸ್ ಬಂದಿದೆ ನೋಡಿ ಬಿರಿಯಾನಿ ಯಾವ ರೀತಿ ರೆಡಿ ಮಾಡೋದು ಅಂತ. ಇಷ್ಟು ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಬಿರಿಯಾನಿಗೆ. ನನಗಂತೂ ಗೊತ್ತಿದ್ದಿಲ್ಲ, ಇವತ್ತೇ ಗೊತ್ತಾಯ್ತು. 2 cup ರೈಸ್ ಏನೋ ಬಂದಿದೆ, ತಿನ್ನೋದಷ್ಟೇ ಗೊತ್ತು ನಮಗೆ. ನೋಡ್ತಾ ಇರ್ಬೋದು ಈ ರೀತಿ ಇನ್ಸ್ಟ್ರಕ್ಷನ್ ಅಂತ ನೋಡಿ, ರೈಸ್ ಕೋಲ್ಡ್ ವಿಂಟರ್ ಏನೋ ಬಂದಿದೆ. ಬಟ್ ಕ್ರೇಜಿ ಅಂತಲೇ ಹೇಳ್ಬೋದು, ಆ ರೀತಿ ಕೊಡ್ತಾ ಇದೆ ರಿಸಲ್ಟ್. ಈಗ ನೆಕ್ಸ್ಟ್ ಬೇರೆ ಒಂದು ಕೇಳೋಣ. ಇನ್ನೂ ಟೈಪ್ ಆಗ್ತಾಯಿದೆ, ಅದು ಲೆಂತಿ ಇದೆ. ಬೇರೆ ಕೇಳೋಣ. ಈಗ ಎಕ್ಸಾಂಪಲ್ ಟೆಕ್ ಬಗ್ಗೆನೇ ಯಾವುದನ್ನು ಕೇಳೋಣ. ಹೌ ಟು ಮೇಕ್ ಮನಿ ಇನ್ ಆನ್ಲೈನ್ ಅಂತ ಕೇಳೋಣ. in online.
ಸೊ ಕ್ಲಿಕ್ ಕೊಟ್ಟಂಗೆ ನೋಡೋಣ ಏನು ಬರುತ್ತೆ ಅಂತ. ಮೇಕಿಂಗ್ ಮನಿ ಆನ್ಲೈನ್ ಕ್ಯಾನ್ ಬಿ ಡನ್ ಥ್ರೂ ದ ವೇರಿಯಸ್ ಮೆಥಡ್ಸ್ ವಿತ್ ದ ಪಾಪ್ಯುಲರ್ ಸಮರ್ಸ್. ಫ್ರೀಲ್ಯಾನ್ಸಿಂಗು ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗು ಮತ್ತು ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆನ್ಲೈನು ಇದೇ ಥರ ಬರ್ತದೆ. ಸೊ ಆನ್ಲೈನ್ ಸರ್ವೆ ಯೂಟ್ಯೂಬು, ನಮ್ಮದು ಯೂಟ್ಯೂಬ್ ಓಪನ್ ನೋಡ್ರಿ ಇಲ್ಲಿ 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 ಯೂಟ್ಯೂಬ್ ಓಪನ್ ಗೊತ್ತಾ. ಈ ರೀತಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಸಿಂಪಲ್ ಶಾರ್ಟ್ಕಟ್ಟಲ್ಲಿ ನಿಮ್ಗೆ ತಿಳಿಸ್ಕೊಡುತ್ತೆ. ಈಗ ಎಕ್ಸಾಂಪಲು ಹೌ ಟು ಡಿಲೀಟ್ ಯೂಟ್ಯೂಬ್ ಚಾನಲ್ ಅಂತಲೇ ಕೊಟ್ಕೊಳ್ತೀನಿ. ಹೌ ಟು ಡಿಲೀಟ್ ಯೂಟ್ಯೂಬ್ ಚಾನಲ್ ಸರ್ಚ್ ಕೊಟ್ಟು ಇದು ಸೆಂಡ್ ಮಾಡ್ತೀನಿ. ಚೆನ್ನಾಗಿ ಚಾನಲ್ ಅದು. ಸೊ ಬರುತ್ತಲ್ಲ ನೋಡೋಣ. ಹೌ ಟು ಡಿಲೀಟ್ ಯೂಟ್ಯೂಬ್ ಚಾನಲ್. ಗೋ ಟು ಯೂಟ್ಯೂಬ್ ಸ್ಟುಡಿಯೋ. ಇನ್ಸೈಡ್ ದ ಲೆಫ್ಟ್ ಸೈಡ್ ನಿಮಗೆ ಕ್ಲಿಕ್ ಸೆಟ್ಟಿಂಗ್ಸ್, ಸ್ಕ್ರಾಲ್ ಡೌನ್ ನೋಡ್ತೀರಿ ಯಾವ ರೀತಿ ಡೈರೆಕ್ಟಾಗಿ ರಿಸಲ್ಟ್ ಕೊಡ್ತಾ ಇದೆ. ಸೊ ನೀವೇ ಕಂಪೇರ್ ಮಾಡ್ಕೋಬೋದು ಗೂಗಲ್ ಯಾವ ರೀತಿ ಇದೆ, ChatGPT ಯಾವ ಥರ ಇದೆ ಗೊತ್ತಾಯ್ತಾ. ಸೊ ChatGPT ಡೈರೆಕ್ಟಾಗಿ ಆನ್ಸರ್ ಕೊಡುತ್ತೆ. ಗೂಗಲ್ಲು ನಿಮಗೆ ಸಜೆಸ್ಟ್ ಮಾಡುತ್ತೆ, ಇದನ್ನು ನೋಡ್ರಿ ಗೊತ್ತಾಗ್ಬೋದು, ಇಲ್ಲ ಈ ವಿಡಿಯೋ ನೋಡ್ರಿ ಗೊತ್ತಾಗ್ಬೋದು, ಇಲ್ಲ ಈ ಆರ್ಟಿಕಲ್ ನೋಡ್ರಿ ಗೊತ್ತಾಗ್ಬೋದು, ಈ ವೆಬ್ಸೈಟ್ ನೋಡ್ರಿ ಗೊತ್ತಾಗ್ಬೋದು ಅಂತ ಸಜೆಸ್ಟ್ ಮಾಡುತ್ತೆ. ಇದು ಹಂಗಲ್ಲ, ಡೈರೆಕ್ಟಾಗಿ ನುಗ್ಗಿ ಹೇಳ್ತಾ ಆನ್ಸರ್. ಸೊ ಈ ಯೂಟ್ಯೂಬ್ ಚಾನಲ್ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಕೇಳಿದೆ. ಸೊ ನೋಡ್ತಾ ಇರೋದು ನೀವು ವೈಟ್ ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ, ಅದನ್ನ ಓಪನ್ ಮಾಡ್ಕೊಂಡು ಹಾಕೊಂಡೆ ಈ ರೀತಿ ಡಿಲೀಟ್ ಮಾಡ್ಬೋದು ಅಂತ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಹೇಳ್ತಾ ಇದೆ. ಸೊ ಗೊತ್ತಾಯ್ತಾ ಯಾವ ರೀತಿ ChatGPT ನೀವೇ ಕಂಪೇರ್ ಮಾಡ್ಕೊಬೋದು ಯಾವ್ದು ಬೆಸ್ಟು ಅಂತ, ನಿಮಗೆ ಗೊತ್ತಾಗುತ್ತೆ. ಐ ಥಿಂಕ್ ChatGPT ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಗೂಗಲ್ ಬೆಸ್ಟಾ, ChatGPT ಬೆಸ್ಟಾ? ಅಂದರೆ ಗೂಗಲ್ಲೇ ವೈಡ್ ಅಂದರೆ ಸ್ಕೋಪ್ ಜಾಸ್ತಿ ಇರೋದು. ಬಟ್ ChatGPT ಕ್ವಾಲಿಟಿ ಕೊಡ್ತಾಯಿದೆ ಅಂತಂದರೆ ಡೈರೆಕ್ಟಾಗಿ ಆನ್ಸರ್ ಕೊಡ್ತಾಯಿದೆ. ಈಗಿನ ಕಾಲಕ್ಕೆ ಡೈರೆಕ್ಟಾಗಿ ಆನ್ಸರ್ ಬೇಕು. ಈಗಿನ ಟ್ರೆಂಡ್ ಯಾವುದು, ಡೈರೆಕ್ಟಾಗಿ ಎಲ್ಲನೂ ಡೈರೆಕ್ಟಾಗಿ ಕೇಳ್ತಾರೆ. ಎಕ್ಸಾಂಪಲ್ ಈಗ ಈ ವಿಡಿಯೋ ನೋಡೋಕ್ಕೆ ಟೈಮ್ ಇರಲ್ಲ ಅವರಿಗೆ. ಸೊ ಡೈರೆಕ್ಟಾಗಿ ಇದು ನೋಡ್ರೆ ಸಾಕು, ಅದೇ ರೀತಿ ಓದ್ಕೊಂಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಡೈರೆಕ್ಟಾಗಿ ನೀವು ಅದನ್ನ ಏನು ಮಾಡಬೇಕು ಅಂತ ಮಾಡ್ತೀರ. ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ ಯಾವ ರೀತಿ ಒಂದು ಓಪನ್ ಚಾಟ್ ಅಲ್ಲ ChatGPTನ ಯೂಸ್ ಮಾಡೋದು ಅಂತ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ChatGPTಗೂ ಮತ್ತು ಗೂಗಲ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.